ಪ್ರೈಮರಿಗೆ ಶಾಲೆಗೆ ಊಟಕ್ಕಂತಾನೆ ಹೋಗ್ತಿದ್ದ ಅವನು. ಟೀಚರ್ಸು ಮೇಷ್ಟ್ರು ಇವರೆಲ್ಲ ಅವರು ಪಾಠ ಮಾಡಿರ್ತಾರೆ, ಬಟ್ ಅವರು ಮಾರ್ಕ್ಸ್ ಕೊಡೋದು ಪಾಸ್ ಮಾಡೋದು ಇವ್ರ ಕೈಯಲ್ಲಿಲ್ಲ ಅಂತ ಅವರು ಹೇಳಿರ್ತಾರೆ. ಈಗೇನು ಅನಿಸುತ್ತೆ, ಓ ಇದಕ್ಕೆ ಹೆಡ್ಡು ತಹಶೀಲ್ದಾರ್ ಆಫೀಸು, ನಾನು ಆದರೆ ತಹಶೀಲ್ದಾರ್ ಆಫೀಸೇ ಆಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಎಲ್ಲರಿಗೂ ನಮಸ್ಕಾರ. ಭಾರತ ಒಂದು ಯುವ ದೇಶ. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಯುವಕರು ಇರುವಂಥದ್ದು ಭಾರತದಲ್ಲಿ. ಸ್ವಾಮಿ ವಿವೇಕಾನಂದರವರು ಒಂದು ಮಾತನ್ನು ಹೇಳ್ತಾರೆ, ಇತರರಿಂದ ಎಲ್ಲ ವಿಷಯವನ್ನು ನೀವು ಕಲೀರಿ, ಆದರೆ ಅದನ್ನು ನಿಮ್ಮದೇ ಆದ ರೀತಿಯಲ್ಲಿ ಅದನ್ನು ಅಳವಡಿಸಿಕೊಳ್ಳಿ, ನೀವು ಅವರಾಗಬೇಡಿ ಅಂತ. ಎಷ್ಟೋ ಜನ ಸ್ಟೇಜ್ ಮೇಲೆ ಹತ್ತಿ ಭಾಷಣವನ್ನು ಚೆನ್ನಾಗಿ ಮಾಡ್ತಾರೆ. ಯುವಕರನ್ನು ಅವರ ಏಳಿಗೆ ಮತ್ತು ಬೆಳವಣಿಗೆಯನ್ನು ಪ್ರೋತ್ಸಾಹಿಸೋದಕ್ಕಿಂತ ಅದಕ್ಕೂ ಮೀರಿ ಅವರಿಗೆ ಪ್ರಚೋದನಾಕಾರಿ ಭಾಷಣವನ್ನು ಮಾಡ್ತಾರೆ. ಅವರಿಗೆ ದೇಶಾಭಿಮಾನ ಇದ್ದಿದ್ದು ದೇಶದ ಒಳಗಡೆ ಬಹಳಷ್ಟು ಜನರನ್ನು ದ್ವೇಷಿಸಬೇಕು, ಆ ರೀತಿ ಭಾಷಣವನ್ನು ಕೊಡ್ತಾರೆ. ಈ ಸ್ವಾಮಿ ವಿವೇಕಾನಂದ ಅವರು ಈ ಮಾತನ್ನು ಹೇಳ್ತಾರಲ್ಲ, ಎಷ್ಟೋ ಜನ ನೀವು ಎಲ್ಲ ವಿಷಯವನ್ನು ನೀವು ಕಲೀರಿ, ಇತರರಿಂದ ಎಲ್ಲ ವಿಷಯವನ್ನು ಕಲೀರಿ, ಆದರೆ ಅದನ್ನು ನಿಮ್ಮದೇ ಆದ ರೀತಿಯಲ್ಲಿ ಅದನ್ನು ಅಳವಡಿಸಿಕೊಳ್ಳಿ, ನೀವು ಅವರಾಗಬೇಡಿ ಅನ್ನೋದು ಇದೊಂದು ಮುಖ್ಯವಾದ ವಿಷಯ. ಒಬ್ಬ ವ್ಯಕ್ತಿ ಇದ್ದ, ತುಂಬ ಬಡತನದ ಹುಡುಗ. ಅವನು ಪ್ರೈಮರಿಗೆ ಶಾಲೆಗೆ ಊಟಕ್ಕಂತಾನೆ ಹೋಗ್ತಿದ್ದ. ಅವನು ಪ್ರಾಥಮಿಕ ಶಾಲೆಗೆ ಬಿಸಿ ಊಟ ಕೊಡ್ತಿದ್ರು ಸರ್ಕಾರದ ವತಿಯಿಂದ. ಆ ಸರ್ಕಾರದ ವತಿಯಿಂದ ಊಟಕ್ಕೆ ಮಧ್ಯಾಹ್ನ ಹೋಗ್ತಿದ್ದ. ಮಧ್ಯಾಹ್ನ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಸ್ಕೂಲಲ್ಲೇ ಕೂತ್ಕೊಳ್ತಿದ್ದ. ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ತಿದ್ದ. ಹೀಗೆ ಮಾಡ್ತಾ ಮಾಡ್ತಾ ಊಟಕ್ಕಂತಾನೆ ಹೋಗ್ತಿದ್ದ. ಆವಾಗ ಅವನ್ನ ಪಾಸ್ ಮಾಡಿಬಿಡೋರು. ಆಗಿತ್ತಲ್ಲ 9ನೇ ಕ್ಲಾಸ್ವರೆಗೂ ಹೇಗೋ ಪಾಸ್ ಮಾಡಿಬಿಡೋರು. ಹೀಗೆ ಬರ್ತಾ ಇದ್ದ ಹುಡುಗ. ಓದು ಏನು ಅಂತ ಅಷ್ಟೊಂದು ತಲೆಗಿರಲಿಲ್ಲ ಅವನಿಗೆ, ಖಾಲಿ ಹೊಟ್ಟೆಗೋಸ್ಕರ ಹೋಗ್ತಿದ್ದ, ಹೊಟ್ಟೆಪಾಡಿಗೆ. ಹೀಗೆ ಪ್ರೈಮರಿಯನ್ನು ಮುಗಿಸಿದ ನಂತರ ಹೈಸ್ಕೂಲಿಗೆ ಬಂದ. ಹೈಸ್ಕೂಲಲ್ಲೂ ಊಟ ಕೊಡ್ತಿದ್ರು. ಆವಾಗ ಓದೋದಕ್ಕೆ ಶುರು ಮಾಡ್ತಾನೆ. ಯಾಕಂದರೆ ಹೈಸ್ಕೂಲಲ್ಲಿ 10th ಈ ಶಾಲೆಯಲ್ಲಿರುವಂಥವರೇ ಟೀಚರ್ಸು ಮೇಷ್ಟ್ರು ಇವರೆಲ್ಲ ಅವರು ಪಾಠ ಮಾಡಿರ್ತಾರೆ, ಬಟ್ ಅವರು ಮಾರ್ಕ್ಸ್ ಕೊಡೋದು ಪಾಸ್ ಮಾಡೋದು ಇವ್ರ ಕೈಯಲ್ಲಿಲ್ಲ ಅಂತ ಅವರು ಹೇಳಿರ್ತಾರೆ. ಆಗ ಅವರು ಅಕ್ಕವ್ರು ಹೇಳ್ದಂಗೆ ಅವನು ಓದ್ತಾ ಹೈಸ್ಕೂಲನ್ನು ಪಾಸ್ ಮಾಡ್ಕೊಳ್ತಾನೆ. ಕಾಲೇಜಿಗೆ ಬರ್ತಾನೆ. ಹೈಸ್ಕೂಲಿಗೆ ಬರ್ತಾನೆ ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಬೆಳಿಗ್ಗೆ ಎದ್ದು ಹಾಲಾಕಕ್ಕೆ ಹೋಗ್ತಿದ್ದ, ಈ ರೀತಿ ಮಾಡ್ತಿದ್ದ. ನಂತರ ಕಾಲೇಜಿಗೆ ಬರ್ತಾನೆ. ಕಾಲೇಜಿಗೆ ಬಂದಾಗ ಹಾಫ್ ಡೇ ಕಾಲೇಜ್ ಹಾಫ್ ಡೇ ಇದ್ದಾಗ ಕಾಲೇಜು ಸಾಯಂಕಾಲ ಒಂದು ಹೋಟೆಲ್ಗೆ ಸೇರ್ಕೊತಾನೆ ಅವನು. ಹೋಟೆಲಲ್ಲಿ ಬೆಳಿಗ್ಗೆ ಸಂಜೆ 6ರಿಂದ ರಾತ್ರಿ 10:30-11 ಗಂಟೆ ತನಕ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದ. 2 ವರ್ಷ ಅಲ್ಲೇ ದುಡ್ದ ಅವನು. ಹಾಗೆ 2 ವರ್ಷ ಕಾಲೇಜನ್ನು ಮುಗಿಸ್ದ. ಯಾಕಂದ್ರೆ ಕಾಲೇಜು ಅವನು ಆ ಥರ ಕಳ್ಳು ಬೀಳೋ ಹುಡುಗ ಅಲ್ಲ, ಬಡತನದಲ್ಲಿ ಇದ್ದವನು, ಬಟ್ ಆ ಥರ ಕಳ್ಳು ಬೀಳ್ತಾ ಇರಲಿಲ್ಲ. ಕಾಲೇಜಿಗೆ ಹೋಗಿ ಕಾಲೇಜನ್ನು ಮುಗಿಸ್ಕೊಂಡ. 2 ವರ್ಷ ಹೋಟೆಲ್ ಕೆಲಸ ನೈಟ್ ಡ್ಯೂಟಿ ಮಾಡ್ದ. ಹಾಫ್ ಡೇ ಇದ್ದಿದ್ದರಿಂದ ಅವನು ಕೂಲಿ ಕೆಲಸನೂ ಮಾಡ್ತಿದ್ದ. ಯಾಕಂದರೆ ಅವಾಗ ಕೂಲಿ ಕೆಲಸ ಅಂದರೆ ಈ ಮಣ್ಣಿನ ಕೆಲಸ ಎಲ್ಲ ಗುತ್ತಿಗೆ ಕೆಲಸ ಈ ರೀತಿ ಇರ್ತಿತ್ತು. ಅದನ್ನು ಮಾಡಿಕೊಂಡು ಕಾಲೇಜನ್ನು ಮುಗಿಸ್ಕೊಳ್ತಾನೆ. ಡಿಗ್ರಿಗೆ ಬರ್ತಾನೆ. ಆ ಹುಡುಗ ಡಿಗ್ರಿಗೆ ಬಂದ ನಂತರ ಡಿಗ್ರಿನೂ ಹಾಫ್ ಡೇನೇ. ಡಿಗ್ರಿಗೆ ಬಂದಾಗ ಅಲ್ಲಿ ಕೂಲಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಓದೋದ್ರ ಜೊತೆಗೆ ಈ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆದರೆ ಇನ್ನೊಂದು ನಾ ಮರ್ತೆ ಇಲ್ಲಿ, ಆ ಹುಡುಗ ಕಾಲೇಜಲ್ಲಿ ಇರುವಾಗ ಅವನಿಗೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಯಾಕಂದರೆ ಸ್ಕಾಲರ್ಶಿಪ್ಪು ಅದಕ್ಕೆ ಹಾಕ್ತಾ ಇರುವಾಗ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅವನಿಗೆ ಬೇಕಾಗಿರುತ್ತೆ. ಅದರಿಂದ ಏನು ಮಾಡ್ತಾನೆ, ಹೋಗ್ತಾನೆ ಅಲ್ಲಿ ತಹಶೀಲ್ದಾರ್ ಆಫೀಸಿಗೆ ಹೋಗ್ತಾನೆ. ಅಲ್ಲಿ ಕೂತ್ಕೊಂಡಿರ್ತಾರೆ 3-4 ಜನ ಸಾಲ್ಗೆ ಕೂತ್ಕೊಂಡಿರ್ತಾರೆ. ಅವರು ತಹಶೀಲ್ದಾರ್ಗಿಂತ ಹೈ ರೇಂಜ್ ವ್ಯಕ್ತಿ, ಆ ರೀತಿ ಬಿಹೇವ್ ಮಾಡ್ತಾ ಇರ್ತಾರೆ ಅವರು.
ಯಾಕಂದ್ರೆ ಅವ್ರದ್ದು ಸ್ವಂತ ಆಫೀಸೇ ಅವ್ರದ್ದು, ತಹಶೀಲ್ದಾರ್ ಆಫೀಸೇ ಅವ್ರದ್ದು, ಆ ರೀತಿ ಬಿಹೇವ್ ಮಾಡ್ತಾ ಇರ್ತಾರೆ. ಹೋಗ್ತಾನೆ, ಹೋಗಿ ಫಾರ್ಮನ್ನು ಇಸ್ಕೊಳ್ತಾನೆ. ಯಾಕಂದರೆ 50 ರೂಪಾಯಿ ಕೊಡಬೇಕಾಗುತ್ತೆ, ಅಂದರೆ ಅವರೇ ತುಂಬ ಕೊಟ್ಟರೆ ಈ ರೀತಿ 50 ರೂಪಾಯಿ ಕೊಡಬೇಕಾಗುತ್ತೆ. ಯಾಕೆ ಓದಿರ್ತಾನಲ್ಲ, ನನಗೆ ಗೊತ್ತಿದೆ ಅಂತ ಹೇಳಿ ಅವನು ಇಸ್ಕೊಂಡು ಫಾರ್ಮನ್ನು ಫಿಲಪ್ ಮಾಡಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಕೇಳಿಕೊಂಡು ಅಟ್ಯಾಚ್ ಮಾಡಿ ಕೊಡ್ತಾನೆ. ಕೊಟ್ಟಾದ ನಂತರ ಅವರು 12 ದಿನ ಬಿಟ್ಟು ಬಾ ಅಂತ ಹೇಳಿ ಕಳಿಸ್ತಾರೆ. 12 ದಿನ ಆಗುತ್ತೆ. ನಂತರ ಹೋಗ್ತಾನೆ, ಹೋಗಿ ಕೇಳ್ತಾನೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕೇಳಿದಾಗ ಅವರು ರಿಜೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ರಿಜೆಕ್ಟ್ ಆದ ಹೇಗಾಯಿತು, ಡಾಕ್ಯುಮೆಂಟ್ಸ್ ನಿಮಗೆ ನೀವು ಹೇಳಿದ್ದನ್ನೇ ಕೊಟ್ಟಿದ್ನಲ್ಲ ಅಂತ ಮಾತುಕತೆ ಆಗುತ್ತೆ. ನಂತರ ಅವರು ಬೇರೆ ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ. ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದು ಹೋಯ್ತದು, ಮತ್ತು ಅದನ್ನು ತೆಗೆದು ಇದಕ್ಕೆ ಅಟ್ಯಾಚ್ ಮಾಡಿ ಹಾಕೋದಿಲ್ಲ, ಮತ್ತು ಅದೇ ಡಾಕ್ಯುಮೆಂಟ್ಸ್ನ ಅವರಿಗೆ ಮತ್ತೊಂದು ಸರಿ ಕೊಡಬೇಕು. ಮತ್ತೊಂದು ಸರಿ ಕೊಡುವಾಗ ಏನು ಮಾಡ್ತಾನೆ, ಆ ಫಾರ್ಮನ್ನು ತೆಗೆದುಕೊಳ್ಳೋದಿಲ್ಲ. ಯಾಕಂದರೆ ಕೂಲಿ ಕೆಲಸ ಮಾಡಿಕೊಂಡು ಕಾಲೇಜನ್ನು ಮಾಡ್ತಾಯಿದ್ದವ, ಮತ್ತು ಸುಮ್ಮನೆ ಕೆಲಸ ಬಿಟ್ಟು ಬರಬೇಕು ಅಂತ ಹೇಳಿ ಅವನು 50 ರೂಪಾಯಿಯನ್ನು ಕೊಡ್ತಾನೆ. ಕೊಟ್ಟ ನಂತರ ಅವರು 12 ದಿನ ಬಿಟ್ಟು ಬಾ ಅಂತ ಹೇಳ್ತಾರೆ. 12 ದಿನ ಬಿಟ್ಟು ಹೋಗ್ತಾನೆ, ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಾರೆ. ಆವಾಗ ಆ ಹುಡುಗನಿಗೆ ಏನು ಅನಿಸುತ್ತೆ, ಓ ಇದಕ್ಕೆ ಹೆಡ್ಡು ತಹಶೀಲ್ದಾರ್ ಆಫೀಸು, ನಾನು ಆದರೆ ತಹಶೀಲ್ದಾರ್ ಆಫೀಸೇ ಆಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ತಹಶೀಲ್ದಾರ್ ಆಫೀಸ್ ಆದರೆ ಇಂಥವ್ರಿಗೆ ಭಾಳಷ್ಟು ಜನರಿಗೆ ಮೋಸ ಮಾಡ್ತಾರೆ. ಆಮೇಲೆ ಎಷ್ಟೋ ಜನ ಬಡತನದಿಂದ ದೂರದಿಂದ ಬಂದಿರ್ತಾರೆ, ಬಂದು ಅರ್ಜಿಯನ್ನು ಹಾಕಿರ್ತಾರೆ. ಇವರು ಈ ದುಡ್ಡಿಗೆ 50 ರೂಪಾಯಿ ಆಸೆಗೆ ಅವ್ರ ಕೆಲಸನೇ ಹಾಳು ಮಾಡ್ತಾರೆ. 300-400 ರೂಪಾಯಿ ಕೆಲಸ ದಿನಗೂಲಿ ಸಿಗ್ತಾಯಿತ್ತು ಅವರಿಗೆ, ಅದನ್ನು ಬಿಟ್ಟು ಬರ್ತಾರೆ, ಅದನ್ನ ಹಾಳು ಮಾಡ್ತಾರೆ ಅಂತ ಹೇಳಿ, ಇಲ್ಲ ನಾನು ತಹಶೀಲ್ದಾರ್ ಆಫೀಸ್ ಆಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಅಂದ್ಕೊಂಡ ನಂತರ ಹೋಗ್ತಾನೆ. ಅವರು ಮಾತುಕತೆ ಏನು ಆಡಲ್ಲ, ಇಸ್ಕೊಂಡು ಹೋಗ್ತಾನೆ.